ಮಗ ಅಯ್ಯೋ ಒಸಿ ಜರ್ಮಣೆ ಅಯ್ಯೋ 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 ಹೊಳೆ ನನಗಂತೂ ಭಾರಿ ಸಂತೋಷ ಆಗ್ಬಿಡ್ತು ಕಣೆ ಮಗ, ಭಾರಿ ಸಂತೋಷ ಆಯ್ತು ಮಗ. ಅಯ್ಯೋ ಅಯ್ಯೋ ಏನು ಚೆನ್ನಾಗಿ ಪ್ರಸಾದ ಕೊಟ್ಟರೆ ಮಗ, ಹೋಗತ್ತ ಹಾಗೆ. ಅಯ್ಯೋ ಅಯ್ಯೋ ಆ ತಟ್ಟೆ ನೋಡಿದ್ರೆ ಇಷ್ಟು ಆಗ್ಲಾವಲ್ಲೆ ಮಗ, ಅಮೃತ ಅಮೃತ. ನನಗಂತೂ ಮಾತ್ರ ಮಗ ಕೀವು ನಿಂತು ಸುತ್ತಿ 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 ಸಾಕಾಗೋಯ್ತು ಕಣೆ ಮಗ, ಸಾಕಾಗೋಯ್ತು. 1 ರೂಪಾಯಿ ಖರ್ಚಾಕಿಲ್ವಲ್ಲೆ ಮಗ. ಹಾಂ ಚೆನ್ನಾಗಿ ಮಾತಾಡ್ತಿದ್ದೆ ಕಣವ ನೀನು, ಏನಾರೇ ಆಗಲಿ. ಆಮೇಲೆ ಅಂಗಡಿನಿಂದ ಕೇಳ್ಬಿಟ್ಟು ಕಣವ 1 ರೂಪಾಯಿ ಖರ್ಚಾಗಿಲ್ಲ ಅಂತ. ಇನ್ನೂ ಕಾಸು ಸಾಕಾಗಿಲ್ಲ, ಅರ್ಧದಾರಿ ಇಳಿವಿ ಅಂತ ಅಂದ್ಬಿಟ್ಟು ಫೋನ್ ಮಾಡೋದು ಬಿಟ್ಬಿಟ್ಟು ಕಾಸು 1 ರೂಪಾಯಿ ಖರ್ಚಾಗಿಲ್ವಂತೆ ಮಗ. ನನಗೆ ಹೇಳ್ಕೊಡ್ಬೇಕು ನೀ, ನನಗೆ ಹೇಳ್ಕೊಡ್ಬೇಕಾ? ಗೊತ್ತಕ್ಕ ಸುಮ್ಕಿರು, ಕುತ್ಕೊಳ್ಳೋದು ಸಮಾಧಾನವಾಗಿ ಅಂತ ಕುತ್ಕೊಂಡೆ ಕತೆ ಫೋನ್ ಮಾಡ್ತೀನಿ ಕತೆ ಹೇಳು. ಹೆಚ್ಚ ಖರ್ಚು ಕಾಸಬೇಕು ಅಂತ ನಾ ಕಡಿಮೆ ಮಗ ಹಾಕೊಂಡಿದ್ದೆ ಕಣ ಮಗ. ಕೀವಲ್ಲಿ ನಿಂತಿದ್ದಲ್ಲ ಅಳಿಸೋಗ್ಬಿಟ್ಟದೆ, ಚೆನ್ನ ಕಂಡನ ಹಾಕಂತಿದ್ದಲ್ಲ ಮಗ. ಹಾಕಂತಿದ್ದ ಕಣವ 3 ನಾಮ ಹಾಕ್ಬಿಟ್ಟವ ಚೊಂಬ್ ಕೊಟ್ಬಿಟ್ರೆ ಗೋವಿಂದ ಗೋವಿಂದ ಅನ್ನ ಕಾಣ್ತಿದ್ದಿ ಕಣವ ಮಗ. ಅಷ್ಟು ಚೆನ್ನ ಕಂಡನ ಇರ್ಲಿ ಕತೆ ಫೋನ್ ಮಾಡು ಅಣ್ಣನ್ಗೆ ಸಾಕಾಗಿಲ್ಲ ಅಂತ. ಆಮೇಲೆ ಇರೋದನ್ನ ಎಡ್ತಿ ಕೊಟ್ಬಿಟ್ಬಿಟ್ಟ. ಆಮೇಲೆ ನನಗೆ ಅದೇ ಈಗ ಬೇರೆ ಚೆನ್ನಾಕಂಡನ ಅಂತ ನನ್ನ ಬೇರೆ ಇಲ್ಲಿ ಕುದೀತಾ ಕೂತದೆ. ದೇವ್ರಿಗೆ ಬಂದಿದ್ದಿ ಖುಷಿಯಾಗೆ ಸಮಾಧಾನವಾಗಿ ಇರು, ಒಳ್ಳೇದು ಮಾಡ್ತಾನೆ ಭಗವಂತ. ಕೇಯ ಸುಮ್ಮನಿರೋದು ನಾನು ನಗ್ಗಾದೆ ಮಗ. ಅದು ಯಾಕೆ ನೀವು ಒಬ್ಬರಿಸ್ಕೊಂಡು ಕೂತ್ಕೊಂಡಿದ್ದಿ ಎಷ್ಟೊತ್ತಿನಲ್ಲೂ ನೆಗ್ನೆಗಿತ ಇರು ಮಗ, ಒಳ್ಳೇದಾಯ್ತದೆ ಬಂದಿದ್ದೆ ತಾನೆ ಮಗ. ಹಂಗೆ ಇಲ್ಲಿಂದ ಹೋಗುವಾಗ ಆದಿ ಚುಂಚಿ ನೀರಿಗೆ ಹೋಗ್ಬಿಡ ನಮ್ಗೆ. ಆದಿ ಚುಂಚಿ ನೀರಿಗೆ ಹೋಗ್ಬಿಟ್ಟು ಹಂಗೆ ಮೇಲ್ಕೊಟ್ಟಿಗೆ ಹೋಗ್ಬಿಟ್ಟು ಹತ್ರ ಆಯ್ತದೆ ಮಗ. ಹಂಗೆ ಹೋಗುವಾಗ ನಂಜನಗೂಡಿಗೆ ಹೋಗ್ಬಿಟ್ಟು ಆದ್ರೆ ಧರ್ಮಸ್ಥಳಕ್ಕೆ ಹೋಗಿ ಬಂದ್ಬಿಡದ, ಹಂಗೆ ಕುಕ್ಕೆಗೆ ಹೋಗ್ಬಿಟ್ಟು ಬಂದ್ಬಿಡದ. ನೀನು ಹೇಳೋದು ನೋಡಿ ಹೊಸಿ ಖರ್ಚದವ ಅದ್ಯಾಕವ ಹಿಂಗಡಿ ಮಗ. ಅದ್ಯಾಕೆ ಖರ್ಚದದು? ಚೆನ್ನಾಗಿ ಮಾತಾಡ್ತಿದ್ದಿ ಕಂಡ್ಬಿಡು ನೀನು. ಹಂಗೆ ಹೆಂಗೆ ಮಾತಾಡ್ತಿದ್ದಿಲ್ಲ, ಯಾಕೆ ಖರ್ಚದದು? ಫ್ರೀ ಬಸ್ ಹತ್ಕೊಂಡು ಹೋಗೋದು ಕಣ್ ಮಗ. ಊರೊಳಗೆ ಏನು ತೆಗ್ದಾಗ್ತಿದ್ದ ಹೋಗ್ಬಿಡ್ದ ಬಿಡು, ಬರೋದು ಬಂದಿವಿ. ಮತ್ತೆ ಏನಂಗೆ ಫ್ರೀ ಅಂತ ಅಂದಿ ನೀನು? ರೈಲ ತಾನೇ ಬಂದಿದ್ದು ನೀನು, ಸುಮ್ ಕುತ್ಕವ ನೀನು, ಹಿಂಗೆ ಗೊತ್ತಾಗಿಲ್ಲ ಹಂಗಲ್ಲ ಕಣ್ ಮಗ. ನಾವು ಈಗ ಬಂದ್ವಲ್ಲ ಹಂಗೆ ರೈಲಲ್ಲೇ ಹೋಯ್ತೀವಿ. ರೈಲಲ್ಲಿ ಅದು ಹೋದ್ಮೇಲೆ ಎಲ್ಲ ಧರ್ಮಸ್ಥಳಕ್ಕೆಲ್ಲ ಫ್ರೀತಾನೆ ಇರೋ. ನಿಜ ಹತ್ರ ಆಡಕ್ಕಿಲ್ಲ ನನಗೆ. ನಾನು ಫೋನ್ ಮಾಡು, ಫೋನ್ ತಾನೇ ಮಾಡಬೇಕು, ಮಾಡ್ತೀನಿ ಇರವ. ಮಾಡೋದು ಏನು ನೋಡ್ತಾ ಇದ್ದಿ ಮಗ? ಮಾಡ್ತೀನಿ ಈಗ. ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ 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 ವೆಂಕಟರಮಣ ಗೋವಿಂದ 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 ವೆಂಕಟರಮಣ ಗೋವಿಂದ 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 ವೆಂಕಟರಮಣ ಗೋವಿಂದ 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 ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ. ಏನ್ ಮಾಡ್ತಾ ಇದೀಯವ? ರಿಂಗ್ ಆಯ್ತಾ ಕಣ್ ಮಗ, ಒಳ್ಳೆ ಚೆನ್ನಾಗಿರೋ ದೇವ್ರ ಹಾಕ್ಸ್ಕೊಂಡವನೆ ನನ್ನ ಮಗ. ಈ ಫೋನ್ ಹತ್ರ ಮಾತಾಡು. ಹಲೋ ನವೀನ, ಫೋನ್ ತೆಗಿತಲ್ವಲ್ಲ? ಹೇಳುವ, ಕಾರ್ ಓಡಿಸ್ತದೆ ಕತೆ. ಆಡೋಳೆ ಚೆನ್ನಾಗಿ ಹಾಕ್ಸ್ಕೊಂಡಿದ್ದೀಕಲ್ಲ ಹೇಳು, ಚೆನ್ನಾಗದೆ ಕತೆ. ಏನೇನು ಕಷ್ಟ ಸುಖ ಮಾತಾಡಕ್ ಮಾಡಿದ್ಯಾ? ನಿನ್ನ ಮಗನಿಗೆ ದುಡ್ಡು ಕೇಳಕ್ ಮಾಡಿದ್ಯಾ? ನಾವು ಅಂತಳಳು ಏನು ಇಲ್ಲ ಕತೆ ಮಗ. ಅದೇ ಕಣಪ್ಪ, ನಾಷ್ಟ ಪಾಸ್ಟಿಗೆಲ್ಲವ ಖರ್ಚಾಯ್ತು ಕಲ, ಕಾಸು ಬೇಕಾಗಿತ್ತು. ನಿನ್ಗೆ ಹೇಳಿಲ್ವ ನಾನು? ಕಾಸು ಎಲ್ಲಿದ್ದವ? ಪಾರತಿಗೆ ಬೇರೆ ಕೊಡ್ಬೇಕು, ನೀನ್ ಬೇರೆ ಕಾಸು ಕಾಸು ಅಂತಿದ್ದಿಲ್ಲವ. ಕೊಟ್ಟು ಕಳ್ಸರು ಕಾಸು ಕಾಸು ಅಂತ ಕೂತಿದ್ದಿಲ್ಲವ ನೀನು. ಏನು ಗಂಟು ಕೊಟ್ಟು ಕಳ್ಸಿದ್ದೀನಿ ನಮಗೆ ಗಂಟ ನೀನು? ನೀನು ಎಷ್ಟು ಕೊಡ್ಬೇಕು ಅಂತಿದ್ದಿ? ಅದಕ್ಕಲ್ಲ ಎಷ್ಟು ಕೊಟ್ಟಿದ್ದಿಲ್ಲ ಜನಗಳು ಕೇಳಿಸ್ಕೊಂಡರು. ಎಲ್ಲ ಒಂದು 50 ಸಾವಿರ ಕೊಟ್ಟು ಕಳ್ಸೋಣ ಅನ್ಬಿಟ್ರಕ್ಕಲ್ಲ, ಕೊಟ್ಟಿರೋದು 1,500,000. ನನವ ಪ್ರೀತಾನೆ ಮಾತಾಡ್ತಿದ್ದೀಕಲ್ಲ ನೀನುವೆ. ತಿರುಪತಿಗೆ ಯಾರಲ್ಲ ಫ್ರೀ ಕೊಡೋರು? ರೈಲಲ್ಲಿ ಬಂದಕ್ಕಲ್ಲ ನಾವು. ಕೈಲಾದ್ರೂ ಎಷ್ಟವ ಟಿಕೆಟ್ ತಗೊಂಡರು? ತಗೊಂಡಿಕಲ್ಲ ಬೇಡವ ಕಾಸು, ನನಗೆ 1,00,000 ರೂಪಾಯಿ ಕೊಟ್ಬಿಟ್ಟಿಲ್ಲ ನೀನು. ನೀನು ಮೆಡಿಕಲ್ದ ಹಂಗೆ ಹೋಗಿದವ ನೀನು. ಎಲ್ಲ ದುಡ್ಡುಗಳು ಅಲ್ಲೇ ಬರ್ತಾವ ನಿನ್ಗೆ. ಆ ಗೃಹಲಕ್ಷ್ಮಿ ದುಡ್ಡು ಬರ್ತದೆ, ಅದ್ರೊಳಗೆ 1 ರೂಪಾಯಿ ಕೇಳಕ್ಕಿಲ್ಲ. ಅಕ್ಕಿ ದುಡ್ಡು ಬರ್ತದೆ, ಅದನ್ನೂ 1 ರೂಪಾಯಿ ಕೇಳಕ್ಕಿಲ್ಲ. ಎಲ್ಲನೂ ನೀನೇ ಮಡಿಕತ್ತಿದ್ದಿ. ನಾನು 1,500,000 ದುಡ್ಡು ಮಡಿಕೊಂಡೆ ನೀನು ದೇವಸ್ಥಾನಕ್ಕೆ ಹೋಗಿದ್ಯವ. ಚೆನ್ನಾಗಿ ಮಾತಾಡ್ತಿದ್ದಿ ಕಣವ ನೀನು. ಏನೋ ಒಂಚೂರು ಕರುಣೆ ಇಲ್ವಲ್ಲವ ನಿನ್ಗೆ? ನನಗೇನು ಡೈಲಿ ಸಂಬಳ ಕೊಟ್ರವ? ತಿಂಗಳಿಗೊಂದ್ಸಲ ಸಂಬಳ ಕೊಡೋದು. ಮನೆಗೇನೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಮಾಡಿ ಹೊಸ ಉಳಿಸಿದ ಕೊಟ್ಟಾಗ ಇಸ್ಕೋಬೇಕು. ಈಗ ಒಬ್ರು ದುಡ್ಡು ಹಾಕುವಂತ ಫೋನ್ ಮಾಡಿದ್ರೆ ಎಲ್ಲ ಥರನೇ ನನ್ನ ದಿಂತ ದುಡ್ಡು ಬೇಕಿಲ್ವವ? ನನ್ನ ಹಾಟ್ ಕಳ್ಳೆ ಬ್ಯಾಡ ನೋಡಿಗ, ಬ್ಯಾಡ. ಏನೋ ದೇವ್ರ ತಾವಿನಿ ಅಂತ ಮಾತಾಡ್ತಾ ಇಲ್ಲ ನಿಮ್ಗೆ. ಏನು ಸರಿಯಾಗಿ ಇಳಿಸಿರೋನು ಹಾಕ ದುಡ್ಡ. ಮುಖ ಹಾಕಿಲ್ಲಕತ್ತೆ ಲೆಕ್ಕ ಕೇಳ್ತಾನೆ ಹಾಕವ. ಯಾಕೆ ಮನೆ ಹೇಳ್ಬೇಕು ನಿನ್ಗೆ? ಯಾಕೆ ಮನೆ ಇವನಿಗೆ? ಏನ್ಲ ನಾನು ಎಡ್ತಿ ಮಾಡ್ಬೇಕು ಅಂತಿದ್ದಿ? ನಿಮ್ಮ ಅಪ್ಪನ ಅವ್ರ ಅಪ್ಪನ ಒಪ್ಕೊಂಡಿದ್ದಲ್ಲ, ಒಪ್ಕೊಂಡು ಕೊಟ್ಟಿದ್ದಲ್ಲ ನಿನ್ಗೆ ಅವಳು. ದೇವಸ್ಥಾನದಲ್ಲಿ ಒಳ್ಳೇದಾಗ್ಲಿ ಕೇಳ್ಕೊ, ಜಗಳ ಕೆರಿಬೇಡ. ಅದೇ ಹೇಳೋದೇ ಮಾತಾಡ್ಬಿಟ್ಟಿದೆ ಕಣವ. ಸೀಮಂತ ಶಾಸ್ತ್ರಕ್ಕೆ ಬಂದ್ರವ? ಯಾವಾಗ ಬಂದ್ರವ? ಏನ ಸೀಮಂತ ಶಾಸ್ತ್ರಕ್ಕೆ? ಓ ಇಟ್ ಬಂದ್ಬೇಕಲ್ಲ ನನಗೆ ಬರಕ್ಕೆ. ನನಗೆ ನಾನು ಯಾಕೆ ಬರನೆ? ನಾಳೆ ಬರೋದಂತಿದೆಕಲ್ಲ, ಇನ್ನು ಬರಕ್ಲಕ್ಕಲ್ಲ. ಇನ್ನು ಆದಿಚುಂಚನಗಿರಿ, ಮೇಲ್ಕೋಟೆ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ನೋಡ್ಕೊಂಡೆ ನಾನು ಬರೋದಕ್ಕಲ್ಲ. ಇನ್ನೊಂದು 6 ದಿವಸ ಆಗ್ಬೇಕಲ್ಲ. ಹಾಕ್ಲ ದುಡ್ಡ. ನಿಮ್ಮ ಮನೆ ಬರ ಬಿಡವ ದುಡ್ಡ ನೆಲ ಮಾಡ್ಕೊಳ್ಳಿವಂತೆ ನೀನು, ನೆಲ ಮಾಡ್ಕೊಳ್ಳಿವಂತೆ. ಹಾಕ್ಲ ದುಡ್ಡ. ಏನು ಅವನು ತಂಗೇನು ಇದ್ದಂಗ ಬಿಟ್ರು ಎಲ್ಲಾನು ಎಡ್ತಿಗೆ ಮಾಡ್ಬಿಡ ಅಂತ ಮಾಡ್ತಾ ಇದ್ದಿಲ್ಲ ನೀನು. ಅವಳಿಗೆ ಏನು ಮಾಡಿಲ್ಲ ಕತೆ. ನಮ್ಮ ಕೈಯಲ್ಲಿ ಬಾಯಲ್ಲಿ ಇದ್ದಲ್ಲಿ ನೀವೇ ಕತೆ ಕಿತ್ಕೊಂಡಿರೋದು. ಜಾಸ್ತಿ ಮಾತಾಡ್ಬಿಡಿ. ಸರಿ, ಯಾರು ಬರ್ಬೇಕನವ? ಹೋಯ್ತೀನಿ ಅತ್ತಾಗೆ, ಅಲ್ಲಿ ಹೋಯ್ತೀನಿ ಬೇಕಿಕ್ರಿದಿಕ್ಕ. ಅಲ್ಲಿ ಯಾರು ಕೇಳ್ಬಿಟ್ಟು ಹೇಳ್ತೀನಿ, ಆಮೇಲೆ ಹಾಕುವಂತೆ. ಈ ಫೋನ್ ಏನಾಗ್ತದವ? ಅರ್ಜಿಲ್ಲ ಹಾಕ್ಸ್ಕೊಳಕಾಯ್ತಿಲ್ವಾ? ಅತ್ತಗೋ ಹಾಕ್ಸ್ಕೊಬೇಕಲ್ಲ. ಸರಿ, ನಂದಿನಿ ಫೋನ್ಗೆ ಚಾರ್ಜ್ ಹಾಕ್ಬಿಟ್ಟು ಆದ್ಮೇಲೆ ಹೇಳಿ ಹಾಕೊಡ್ತೀನಿ. ಪದೇ ಪದೇ ಫೋನ್ ಮಾಡಿಬಿಡಿ. ಇಲ್ಲಿ ಕಾರ್ ರೋಡ್ ಸೌತ್ನಲ್ಲಿ ಪದೇ ಪದೇ ಫೋನ್ ಮಾಡ್ಬಿಡೋದು. ಇಲ್ಲಿ ನನಗೆ ಕೂತೀವಿ ಕದ್ರಲ್ಲ ನಾವು, ಕಾಸಿಲ್ದಾನೆ ದೂರಕ್ಕೆ ಬಂದ್ಬಿಟ್ಟು ಮಕ್ಕಳು ಹಾಕ್ಸ್ಕೊಂಡ್ರಲ್ಲ ಸಾಕೋದು ಮಕ್ಕಳು ಅಂತ. ಏನು ಮಾಡಕ್ಕೆ ಸಾಕೋದು? ನಾನು ಹಾಡ್ಕಲ್ದಿರಿ ನಿಮ್ಮನ್ನೆಲ್ಲರೂ. ಏನು ಮಾಡಕ್ಕೆ ಸಾಕೋದು? ಇವತ್ತು ನೋಡಿದ್ರೆ 1 ರೂಪಾಯಿ ಕಾಸು ಕೊಡೋಕೆ ಹಿಂದೆ ಮುಂದೆ ನೋಡ್ತಿದ್ದಿ. ಲೆಕ್ಕ ಕೇಳ್ತಾನೆ ಲೆಕ್ಕವ. ಏನಿವ್ರು ಅಪ್ಪಗೆ ಎತ್ಕೊಟ್ಟಿದ್ದೇನೋ ಇವ್ನಿಗೆ ಎತ್ಕೊಟ್ಟಿದ್ದೇನೋ. ನಾವೆಲ್ಲಿ ಮರ್ಯಾದೆ ತಿಳಿಸ್ತೀನಿ. ಏನು ಕೊಡವ? ಏನು ಕೊಡಗೋಣ ಅಂತ ಹೇಳವ ನಂದಿನಿ? ಏನಲ್ಲ ಅಂದ್ಲು ಅವಳು. ಏನೋ ಲೆಕ್ಕ ಮಡ್ಗು ಫೋನ ಏನು ಕೇಳವ?
ಏನು ಇಲ್ಲ ಕಡೆ ಮುಡ್ಗ ಫೋನ ಸರಿ ಕಣವ. ಏನಂತಿದ್ದವ ನಿನ್ ಮಗ ಯಾಕಂಡೆ ಮಗ ದುಡ್ಡು ಹಾಕು ಅಂತಾನೆ ನಿಮ್ಗೆ ಎಲ್ಲರಿಗೂ 2,000 ರೂಪಾಯಿ ಬರ್ತದಲ್ಲ ತಿಂಗಳಿಗೆ ಏನ್ ಮಾಡ್ಕೊಂಡಿರಿ ಅಂತ ಕೇಳ್ತಾ ಕೂತಾನಲ್ಲ ಮಗ ಕೇಳ್ತಾ ಕೂತಾನಲ್ಲ ಅವ್ನು ಹಾಕಿದ್ನ ಇಲ್ಲ ಅವ್ರ ಅಪ್ಪ ಹಾಕಿದ್ನ ಪಾಪ ಸಿದ್ದರಾಮಯ್ಯ ಕೊಟ್ಟಿರೋ ಕಾಸು ಮಡಿಕೊಂಡಿವ್ನಿ ನಮ್ಮ ಕಷ್ಟ ಸುಖಕ್ಕೆ ಬೇಡವಾ ಇವನೇ ನಮ್ಗೆ ಹಿಟ್ಟಾಕನ ಇವನು ಈ ತರ ಅಂತವನೇ ಎಡ್ತಿಗೆ ದೇವ್ ಸೀಮಂತ ಶಾಸ್ತ್ರ ಮಾಡ್ಬೇಕಲ್ಲ ಯಾವ ಬಂದಿರಿಯವ ಅಂತ ಅಂತವನಲ್ನೇ ಎಂತ ಸೀಮಂತ ಶಾಸ್ತ್ರ ಮಾಡೋನು ನಾನು ಇರ್ಬೇಕಿತ್ತು ಅಲ್ಲಿ ಶಾಸ್ತ್ರ ಆಗ್ಬಿಡ್ದು ಹಂಗ್ ಮಾಡಿರೋನು ನನ್ನ ಮಗ ಈಗ ಏನು ಮಾಡಂಗೂ ಇಲ್ಲ ಬಿಡಂಗೂ ಇಲ್ಲ ಇನ್ನೇನ್ ಮಾಡಿ ಏನ್ ಕೊಣಗೋಣ ಅಂತಿದ್ನಲ್ಲ ಅವಳು ಇವಳು ಅಂತ ಮಾತಾಡ್ತಾನೆ ತಂಗಿ ಅಂದ್ರೆ ಒಂಚೂರೇ ಮರಿದಿದ್ದ ನಿನ್ ಮಗನ್ಗೆ ಹೆಂಗ್ ಬೊಗಳ್ತಾನ ನೋಡು ನಾಯಿ ಬೊಗಳಂಗೆ ದುರಂಕಾರ ನನ್ನ ಮಗ ಅವನು ಬಾರಿ ದುರಂಕಾರ ಕಲ್ತ್ಕೊಬಿಟ್ಟವನ ಈಗ ದುರಂಕಾರ ಒಳ್ಳೇದಲ್ಲ ಅವ್ನಿಗೆ ಏನೋ ನಾನು ಇರ್ತಿ ಕಡೆ ಎಲ್ಲ ಚೆನ್ನಾಗವ್ರೆ ನಾನು ನೋಡ್ಕೊತಾರೆ ಅಂತ ಅನ್ಕೊಂಡಿರ್ಬೇಕು ಅವ್ನು ಚೊಂಬು ಕೊಟ್ಟಾಗ ಗೊತ್ತಾಯ್ತದ ಅವ್ನಿಗೆ ಚೊಂಬು ಕೊಟ್ಟಾಗ ಹೆಂಗ್ ಬೊಗಳ್ತಾನ ನೋಡು ಫೋನ್ ಇಟ್ಕೊಂಡು ಚಂದಾಗ ಉಗ್ದು ಬಿಡೋಣ ಅಂತ ಅನ್ಸಿತ್ತು ಬಾಯಿ ಮುಚ್ಕೊಂಡು ಸುಮ್ಮನಾಗಿವ್ನಿ ನೇ ಮಗ ನಾನೇ ಉಗ್ದುಪ್ಪ ಹಾಕಿನಿ ಕತೆ ನೀನೇನ್ ಮಾತಾಡಿಯೇ ಉಗ್ದುಪ್ಪ ಹಾಕ್ತಿದ್ದಿ ಉಗ್ದುಪ್ಪ ಹಾಕ್ತಾ ಮಗನ್ ತಲೆ ಮೇಲೆ ಕುಣಿಸ್ಕೊಂಡಿದ್ದಿ ಮಗ ಹುಟ್ಟಾಕು ಈಗ ದೇವಸ್ಥಾನಕ್ಕೆ ಬಂದಿವಿ ನಾವು ಆರಾಮಾಗಿರ್ಬೇಕು ಅಲ್ವಾ ನಡಿ ಅದೇನೋ ಗೋಬಿ ತಿಂದಿಯಾ ಪಾನಿಪುರಿ ತಿಂದಿಯಾ ಬೇಡಕತ್ತ ಹೋಗು ಗೋಬಿನ ಬೇಡ ಪಾನಿಪುರಿನ ಬೇಡಕತ್ತೆ ಬಿಡವ ನಂಗೆ ಏನು ಬೇಡ ಭಗವಂತ ಒಳ್ಳೇದು ಮಾಡ್ತಾನೆ ನನ್ಗೆ ಒಳ್ಳೇದು ಮಾಡಪ್ಪ ನನ್ನ ಸಂಸಾರ ಸರಿ ಮಾಡಪ್ಪ ಅದ ಕೇಳ್ಕೊ ದೇವ್ರ ಕೇಳ್ಕವ ದೇವ್ರು ಒಳ್ಳೇದು ಮಾಡ್ತಾನೆ ಕತೆ ಭಗವಂತ ಎಲ್ಲಾರಿಗೂ ಅವನೇ ಕತೆ ತಿಮ್ಮಪ್ಪ ಕೇಳ್ಕೊ ಒಳ್ಳೇದು ಮಾಡ್ತಾನೆ ಓಕೆ ನನ್ನ ಸಂಸಾರ ಒಳ್ಳೇದು ಮಾಡಪ್ಪ ನನ್ನ ಗಂಡನ ಕರ್ಕೊಂಡು ಬರ್ತೀನಿ ನನ್ನ ಮಗಿನ ಕರ್ಕೊಂಡು ಬರ್ತೀನಿ ನಿಂಗೆ ಮುಡಿ ಕೊಡ್ತೀನಿ ಅಂದ್ಬಿಟ್ಟು ಅರ್ಕೆ ಮಾಡ್ಕವ ಒಳ್ಳೇದಾಯ್ತದೆ ಕಣವ ಸೂರ್ಯ ತಾನೆ ಕಣವ ಅರ್ಕೆ ಮಾಡ್ಕೊತೀನಿ ಅವ್ವ ನೋಡಿ ಈಗ ಗೋಬಿ ತಿಂದಿಯೋ ಪಾನಿಪುರಿ ತಿಂದಿಯೋ ಅವ್ವ ಗೋಬಿನೂ ಬೇಡ ಪಾನಿಪುರಿನೂ ಬೇಡ ಕಣವ ನಾ ತಿನ್ಬೇಕು ಅದಕ್ಕೆ ಕಣೆ ಗೊತ್ತಿತ್ತು ಅಷ್ಟೊತ್ತಿಂದ ಆಡೋದು ನೋಡಿದ್ರೆ ಪಾನಿಪುರಿ ಗೋಬಿ ಅಂದ್ರೆ ನೀನು ತಿನ್ನಕ್ಕೆ ಹೆಂಗೆ ಆಡ್ತಿದ್ದೆ ಅಂತ ಇನ್ನೇನು ಮಾಡಿ ನಡಿ ತಿನ್ನು ಏನು ತಿನ್ನಿಲ್ವಲ್ಲ ನಿಮಗ ನಾನು ಏನು ತಿನ್ನಿಲ್ಲ ಕತೆ ಪ್ರಸಾದ ಚೆನ್ನಾಗಿತ್ತು ಕತೆ ಊಟ ಮಾಡಿದೆ ಪ್ರಸಾದ ಅಂದ್ರೆ ಅಮೃತ ಕಣ್ಮಗ ಅಮೃತ ಭಾರಿ ಚೆನ್ನಾಗಿದೆ ಮಗ ಮಗ ನಂಗೆ ನಿಜವಾಗ್ಲೂ ಖುಷಿ ಆಯ್ತದೆ ಕಣ್ಮಗ ಮನೆಗೆ ಹೋಗೋ ಇಷ್ಟವಿಲ್ಲ ಕಣೆ ಮಗ ಪ್ರಸಾದ ಕೊಡ್ತಾರೆ ಉಣ್ಕೊಂಡು ಇವನ್ನೆಲ್ಲ ಅನ್ಕೊಂಡಲ್ಲಿ ನೋಡೋದಂತ ಆಸೆ ಕಣ್ಮಗ ಸರಿಕತ್ ನಡಿಯವ ಹೋಗದ ಹಂಗ್ರೆ ಅರ್ಕೆ ಮಾಡ್ಕೊಂಡ್ರೆ ದೇವ್ರು ಒಳ್ಳೇದು ಮಾಡ್ತಾನೆ ಅಲ್ವವ ಸೂರ್ಯ ಕರ್ಕ ಬರ್ಬೋದು ಅಲ್ವವ ಕಣ್ಮಗ ಹ್ಞೂ ಕಣವ ನಂಬೇಕು ಕಣವ ನಿಮ್ಮ ಅತ್ತೆ ಮಾವನ್ ಮಾತ್ರ ಕರ್ಕ ಬರಬೇಡ ಅವ್ರನ್ನೇ ಕರ್ಕ ಬರಬೇಕಿಲ್ಲ ನಾನು ಸೂರಿ ಮಾತ್ರ ಕರ್ಕ ಬರ್ತೀನಿ ಕಣವ ಈ ಕಣ್ಮಗ ಸರಿ ಹಂಗೆ ಮಾಡವ ದೇವ್ರು ನಿಂಗೆ ಒಳ್ಳೇದು ಮಾಡ್ಲಿ ಸರಿ ಕಣವ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ. ರಿಲೇಟಿವ್ಗೂ ಸಪೋರ್ಟ್ ಮಾಡಿ.